ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ ಅಣ್ಣವ್ರ ಬಗ್ಗೆ, ಅಂದರೆ ಎಲ್ಲೋ ಆರ್ಟಿಕಲ್ ನೋಡಿದ್ದೆ. ಅಣ್ಣವ್ರಿಗೆ ತುಂಬ ಜನ ಅಂತೀರಂತೆ, ಅಣ್ಣವ್ರ ನೀವು ತುಂಬ ಅದ್ಭುತವಾದ ಕಲಾವಿದರು, ನಿಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದಾಗ ಅಭಿಮಾನಿಯವ್ರು ಹೇಳ್ತಿರಂತೆ, ನೀನು ಒಬ್ಬ ಕಲಾವಿದಾನೆ. ಹೇಗೆ ಅಂತಂದಾಗ, ನೋಡು ನಾನು ಸಿನಿಮಾದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೀನಿ, ಲಾಯರ್ ಪಾತ್ರ ಮಾಡಿದ್ದೀನಿ, ರೈತನ ಪಾತ್ರ ಮಾಡಿದ್ದೀನಿ. ನೀನು ನಿನ್ನ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ನೀನು ಒಬ್ಬ ಡಾಕ್ಟರ್ ಆಗ್ತೀಯಾ, ಏನೋ ಒಂದು ವಾದ ವಿವಾದ ವಿಚಾರ ಬಂದಾಗ ನೀನು ವಾದ ಮಾಡ್ತೀಯ, ಒಬ್ಬ ಲಾಯರ್ ಆಗ್ತೀಯಾ, ಕಾನೂನು ಬಗ್ಗೆ ಮಾತಾಡ್ತೀಯಾ, ಒಬ್ಬ ಪೊಲೀಸ್ ಆಫೀಸರ್ ಆಗ್ತೀಯಾ. ಅಂದರೆ ನೋಡಿ ಕನೆಕ್ಟಿವಿಟಿ ಹೇಗೆ ನೋಡಿ, ನೀವು ಹೇಳಿದಂಥ ಮಾತು ಪ್ರತಿಯೊಬ್ಬರಲ್ಲಿ ಎಲ್ಲವನ್ನೂ ಇರ್ತಾನೆ, ಎಲ್ಲವೂ ಇರ್ತಾರೆ ಅಲ್ವಾ? ಹೌದು. ಅದು ಯಾವ ಟೈಮಲ್ಲಿ ಆಚೆ ಬರಬೇಕು, ಅದು ಯಾವ ಥರ ಬರಬೇಕು, ಅದು ಒಬ್ಬ ನಿರ್ದೇಶಕ ಹೇಳ್ತಾನೆ ಅಲ್ವಾ? ಮೇಲಾಗಿ ನೀವು ಹೇಳಿದ ಅಂಡರ್ಲೈನ್ ಮಾಡಿದೆ ನಾನು ಅವನಾಗಬೇಕು, ಆ ಪಾತ್ರ ಆಗಬೇಕು. ಈ ಜೈ ಸಿನಿಮಾದಲ್ಲಿ ನೀವು ಎಷ್ಟು ದಿನ ಪಾತ್ರ ಮಾಡಿದ್ರಿ ಅನ್ನೋದಕ್ಕಿಂತಲೂ ನಿಮ್ಮ ವೃತ್ತಿ ಜೀವನಕ್ಕೆ ಇದು ಯಾವ ಥರ ಡೈಮೆನ್ಷನ್ ಕೊಡ್ತು ಅಂತ ಆ್ಯಸ್ ಆ್ಯಕ್ಟರ್ ಆಗಿ? ಕೆಲವೊಂದು ಪಾತ್ರಗಳು, ಸಿನಿಮಾಗಳು ಮತ್ತು ಪಾತ್ರಗಳು ನಮಗೆ ಏನಾಗುತ್ತೆ ಅಂತಂದರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದು ಶೂಟಿಂಗ್ ಮುಗಿದ್ರೆ ಆ ಕ್ಯಾರೆಕ್ಟರ್ ನಾವು ನಾಳೆಯಿಂದ ಇಲ್ಲ, ನಾವು ಆ ಕ್ಯಾರೆಕ್ಟರ್ ಆಗಲ್ಲ, ನಮಗೆ ಬೇಜಾರಾಗ್ಬಿಡುತ್ತೆ. ಒಂದು ಮುಗೀತು ಅಂದ್ರೆ ನಾವು ಪೇಮೆಂಟ್ ಅಲ್ಲಿಗೆ ಮುಗೀತು ಅಂತ, ಅದು ಅಲ್ಲ, ಇಟ್ಸ್ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಬಾಲ್ ಗೇಮ್. ಏನಂತಂದ್ರೆ ನಮಗೆ ಈ ಪಾತ್ರ ನಾಳೆಯಿಂದ ನಾನು ಆಗಕ್ಕಾಗಲ್ಲ, ಐ ಕ್ಯಾನಾಟ್ ಲಿವ್ ದಟ್ ಕ್ಯಾರೆಕ್ಟರ್, ಟು ಬಿ ಕಂಟಿನ್ಯೂ ಇಲ್ಲ ಅಂತ. ಆ ಥರ ಆಗೋದು ತುಂಬ ಕಡಿಮೆ, ತುಂಬಾ ಒಂದು ಕಡಿಮೆ ಕ್ಯಾರೆಕ್ಟರ್ಗಳು ಆ ಥರ ಆಗೋದು. ಅದಕ್ಕೆ ಒಂದು ಮೇನ್ ರೀಸನ್ ನಿರ್ದೇಶಕ. ಯಾಕಂದ್ರೆ ನಿಮ್ಮಿಂದ ಆ ಥರ ಕೆಲಸ ತೆಗ್ಸಿರ್ತಾರೆ ಅವರು, ನಿಜ. ನಿಮಗೆ ಒಂದು ಖುಷಿ ಕೊಡ್ತಾ ಇರುತ್ತೆ ಅದು ಕೆಲಸ ಮಾಡೋದು, ನಿಜ. ಆಮೇಲೆ ಅದಕ್ಕೆ ಬರೆದಿರುವಂಥ ಡೈಲಾಗು ರೈಟರ್, ಅದು ನಿಮಗೆ ಸಂತೋಷ ಕೊಡುತ್ತೆ ಅದು ಹೇಳುವಾಗ ಮಾಡುವಾಗ. ಅಂದರೆ ನೀವು ಏನು ಮಾಡ್ತಾ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಅದು ಆ ಸೀನಿಗೆ ಆ ಕ್ಯಾರೆಕ್ಟರ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ಥರದ್ದೆಲ್ಲ ನಿಮಗೆ ಅದು ಮುಗೀತು ಅಂತಾಗ ಒಂದು ಬೇಜಾರಾಗುತ್ತೆ. ಸೊ ಅಷ್ಟು ಹೇಳಿದ್ರೇ ನಮಗೆ ಗೊತ್ತಾಗಬೇಕು ಆ ಕ್ಯಾರೆಕ್ಟರ್ ಎಷ್ಟು ಎಂಜಾಯ್ ಮಾಡಿದ್ದೀವಿ ನಾವು. ಸೊ ಇಲ್ಲೂ ಹಾಗೆ ಈ ಜೈ ಸಿನಿಮಾದಲ್ಲಿ ಒಂದು 18 days ಕೆಲಸ ಮಾಡಿದ್ದೀನಿ. ಲಾಸ್ಟ್ ದಿನ ಏನಾದರೂ ಇದ್ರೆ ಇನ್ನು ಹೇಳ್ತೀವಿ ದೀಪಕಣ್ಣ ಅಂತ ಹೇಳಿದ್ರು ರೂಪೇಶ್. ಅಂದ್ರೆ ಇವತ್ತು ಲಾಸ್ಟ್ ಅಂತ ಆಯ್ತು, 18 day ಲಾಸ್ಟ್ ಅಂತ ಗೊತ್ತಿತ್ತು, ಬಟ್ ಏನೋ ಒಂದು ಸ್ವಲ್ಪ ಉಳಿದಿರ್ಬೋದು ಅಂತ, ಪ್ಯಾಚ್ ವರ್ಕ್ ಏನಾದ್ರು. ಸೊ ಮೋಸ್ಟ್ಲಿ ಇಲ್ಲ ದೀಪಕಣ್ಣ, ಬಟ್ ಏನಾದರೂ ಇದ್ರೆ ಹೇಳ್ತೀನಿ ಅಂತ. ಅವತ್ತು ಹೌದು ಅದೊಂದು ಫೀಲ್ ಆಯ್ತು ನನಗೆ, ಅಂದ್ರೆ ಅಯ್ಯೋ ಇನ್ಮೇಲೆ ಇಲ್ವಲ್ಲ ಇದು ಅಂತ, ಸರಿ ನೋಡೋಣ ಮುಂದೆ. ಸೊ ಆ ಥರದ ಒಂದು ಕ್ಯಾರೆಕ್ಟರು. ಮತ್ತೆ ಫಸ್ಟ್ ನನಗೆ ಅಪ್ರೋಚ್ ಆದಾಗ ರೂಪೇಶ್ ಅವರು MLA ಅಂತ ಹೇಳಿದ್ರು, ಇಸ್ಮಾರ್ಟ್ ಶಂಕರ್ದು ರೆಫರೆನ್ಸ್ ಕೊಟ್ಟು. ನನಗೆ ಮತ್ತೆ ಆಯಿತು, ಮತ್ತೆ MLA ಮಾಡಬೇಕು, ನಾನು ತುಳು ಮಾಡೋಕೆ ಆಸೆ ಇದೆ ನನಗೆ ಒಂದು, ಬಟ್ ಮತ್ತೆ MLA ಆಗಬೇಕಾ ನಾನು, ಮತ್ತೆ ಪೊಲಿಟಿಷಿಯನ್ ಅಂತ, ಏನು ಮಾಡೋದು ಅಂತ. ಬಟ್ ರೂಪೇಶ್ ಸಿನಿಮಾ ಬಿಡೋಕ್ಕೆ ಮನಸ್ಸಿರಲಿಲ್ಲ ನನಗೆ, ಬಿಕಾಸ್ ಆಲ್ರೆಡಿ 3 ಹಿಟ್ ಕೊಟ್ಟವ್ರು ಅವರು. ಸೊ ಇದು 4th ಹಿಟ್ ಅಂತ ನನಗೆ ಆವಾಗಲೇ ಒಂದು ಸ್ವಲ್ಪ ಇತ್ತು, ಸೆನ್ಸ್ ಇತ್ತು, ಇದು ಏನೋ ಒಂದು ಮಾಡುತ್ತೆ ಮ್ಯಾಜಿಕ್ ಅಂತ. ಬಟ್ ಈ ಲೆವೆಲ್ಗೆ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಅವ್ರನ್ನ ಮೀಟ್ ಮಾಡಿದಾಗ ಅವರು ಕ್ಯಾರೆಕ್ಟರ್ನ ವಿತ್ ಡೈಲಾಗ್ಸ್ ನರೇಷನ್ ಕೊಟ್ಟರು. ಓಕೆ. ಸೊ ಅಲ್ಲಿ ನನಗೆ ಆಯ್ತು, ಇದು ಕ್ಯಾರೆಕ್ಟರ್ ಏನೋ ಇದೆ, ಇದು ವರ್ಕ್ ಆಗುತ್ತೆ, ಬಜೆಟ್ಗಿಂತ ಮೀರಿ ನನ್ನನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ, ಅಂದ್ರೆ ಏನೋ ಇದೆ ಇದರಲ್ಲಿ ಅಂತ. ಮತ್ತೆ 3rd ಪಾಯಿಂಟ್ ಅವರು ಹೇಳಿದ್ದು, ಅವಾಗ ಶೂರ್ ಇರಲಿಲ್ಲ ಆಗ, ಮೋಸ್ಟ್ಲಿ ಸುನಿಲ್ ಶೆಟ್ಟರ್ನ ನಾವು ಟ್ರೈ ಮಾಡ್ತಾ ಇದ್ದೇವೆ ಅಂತ. ಇನ್ನೇನು ಹೇಳ್ಬೇಕು, ಅವ್ರು ಇದ್ದಾರೆ ಅಂತ, ಅವ್ರನ್ನ ಟ್ರೈ ಮಾಡ್ತಾರಂತ, ಅವ್ರು ಮಾಡ್ತಾರಂತ ಒಪ್ಪಿದ್ರೆ ಇನ್ನು ನಾನು ಕೇಳೋದು ಏನೂ ಇಲ್ಲ. ನಿಜ. ಸ್ಟೋರಿನೂ ಇಲ್ಲ, ಏನಿಲ್ಲ, ನಾನು ಸುಮ್ಮನೆ ಡೇಟ್ ತಗೊಂಡು ಬಂದು ಕೆಲಸ ಮಾಡ್ಬಿಟ್ಟು ಹೋಗ್ಬೇಕು. ನಾನು ಅದೇ ಅನ್ಕೊಂಬಂದೆ, ಅಂದರೆ ಹಿಂದಿಲೂ ನಮ್ಮ ರಾಜ್ ದೀಪಕ್ ಶೆಟ್ಟಿ ಅವ್ರು ಮಾಡಬೇಕಾಗಿತ್ತು. ಬಟ್ ಒಬ್ಬ ಬಾಲಿವುಡ್ ಸೂಪರ್ ಆ್ಯಕ್ಟರ್, ಅಂದರೆ ಕನ್ನಡದ ಮೂಲದ ಒಬ್ಬ ಆ್ಯಕ್ಟರ್ ಜೊತೆಗೆ ಅಂದರೆ ವಿಷಯಗಳು ಕರೆಕ್ಟ್ ಆಗ್ತವೆ. ಸುನೀಲ್ ಶೆಟ್ಟಿ ಅಂತಂದಾಗ ನಮ್ಮ ಕಣ್ಮುಂದೆ ಬರೋದೇ ಬಾಲಿವುಡ್ ಅಣ್ಣ ಅಂತಾರೆ ಅವ್ರನ್ನ, ಅಲ್ಲಿ ಸೂಪರ್ ಸ್ಟಾರ್. ಈ ಸಿನಿಮಾದ ಒಂದು ಎಕ್ಸ್ಪೀರಿಯನ್ಸ್ ಮೇಲಾಗಿ 3 ದಿನದಲ್ಲಿ 103 ಕಡೆ ಹೌಸ್ಫುಲ್ ಅನ್ನೋದು ದೊಡ್ಡ ವಿಷಯ ಅದು ನಮ್ಮಂತ ಚಿಕ್ಕ ತಂಡಕ್ಕಂದ್ರೂ ಒಂದು ದೊಡ್ಡ ಸಾಧನೆ. ಅದು ಇದನ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಈ ಸೌಂಡ್ ಕೇಳಿದಾಗ ಏಯ್ ಸೂಪರ್ ಗುರು, ಇನ್ನೂ ಅದರಲ್ಲೇ ಇದ್ದೀನಿ, ಝೂಮ್ ಅಲ್ಲಿ ಇದ್ದೀನಿ ನಾನು ಇವಾಗ. ಅಂದ್ರೆ ಒಂಥರ ಅಮಲ್ ಅಂತಾರಲ್ಲ, ನಿಜ. ಇದು ಇನ್ನೂ ನಿಜಾನೋ ಸುಳ್ಳು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ನೋಡಿ, ತುಳು ಅಂತ ಮಾಡಿದಾಗ ನಾವು ಒಂದು ತುಂಬಾ ಚಿಕ್ಕ ಬಜೆಟ್ ಅಲ್ಲಿ ಮಾಡೋದು, ಬಟ್ ಇದರಲ್ಲಿ ಆ ಥರ ಮಾಡಲಿಲ್ಲ ನಾವು. ಅಂದ್ರೆ ಒಂದು ಡಿಫ್ರೆಂಟ್ ಏನೋ ಕೊಡಬೇಕು. ಇದು ಯಾವಾಗಲೂ ಕಾಮಿಡಿ ಚಿಕ್ಕದು ಸಿನಿಮಾ ಮಾಡೋದು, ಒಂದು ಸ್ವಲ್ಪ ದುಡ್ಡು ಮಾಡೋದು, ಜನ ಕೂಡ ಬೇಸತ್ತು ಹೋಗಿ ಎಷ್ಟು ಅಂತ ಈಗ ಮಾಡ್ತೀರಾ ನೀವು ಅಂತ. ಸೊ ಏನೋ ಒಂದು ಡಿಫ್ರೆಂಟ್ ಮಾಡಬೇಕು. ತುಳು ಸಿನಿಮಾಗೂ ಥಿಯೇಟರ್ಸ್ ಓಪನ್ ಆಗಬೇಕು, ಹಾಲಲ್ಲಿ ಕೂರಿಸಿ ತೋರಿಸಿದ್ ಸಾಕು ಇನ್ನು. ಸೊ ಹಾಗೆ ಮಾಡ್ಬೇಕಂದ್ರೆ ಸ್ವಲ್ಪ ಬಜೆಟ್ ಹಾಕ್ಬೇಕು. ಸೊ ಮಾಡಿ ಒಂದು ನೀವು ಸಿನಿಮಾ ನೋಡಿದ್ರೆ ಅನ್ಸುತ್ತೆ ಒಂದು ಕನ್ನಡ ಕಮರ್ಷಿಯಲ್ ಮೂವಿ ತರಾನೇ ಇದೆ.
ಆಮೇಲೆ ಇನ್ನೊಂದು ಏನಂದ್ರೆ ರಾ ನೋಡಿದಾಗ ತುಂಬಾ ಚೆನ್ನಾಗಿದೆ ಸಿನಿಮಾ. ಸೊ ಯಾಕೆ ಇದು ಸೀಮಿತವಾಗಿರ್ಬೇಕು ದಕ್ಷಿಣ ಕನ್ನಡ 12 ಥಿಯೇಟರ್ಸ್ಗೆ, ಇದು ಕನ್ನಡದವ್ರು ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಆಮೇಲೆ ಕನ್ನಡಕ್ಕೆ ಡಬ್ ಮಾಡಿರೋದು. ಮೇಲಾಗಿ ನಿಮಗೆ ಎಲ್ಲೂ ಆ ಚೇಂಜ್ ಓವರ್ ಫ್ಲೋ ಎಸೆನ್ಸ್ ಕಾಣಿಸೋದಿಲ್ಲ. ಅಂದ್ರೆ ಆ ಕೋರ್ ಐಡಿಯಾನೇ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಯಾವಾಗ ಒಂದು ವಿಷಯ ತುಂಬಾ ಗಟ್ಟಿಯಾಗಿರುತ್ತಲ್ಲ ಅದು ಭಾಷೆಗಳನ್ನ ಮೀರಿ ಹೋಗುತ್ತೆ ಕರೆಕ್ಟ್ ಆಗುತ್ತೆ, ಭಾಷೆಗಳನ್ನ ಮೀರಿ. ಇದು ತುಳು ಕನ್ನಡ ಅನ್ನೋಕ್ಕಿಂತಲೂ ಇವನ್ ಬೇರೆ ಭಾಷೆ ಡಬ್ ಆದಾಗೂ ಸಹ ಜನ ಅದೇ ತರ. ನೀವು ಇದು ಡೈಲಾಗ್ಸ್ ಇಲ್ದಿರೋ ಪುಷ್ಪಕ ವಿಮಾನ ತಗೊಳ್ಳಿ ಅಲ್ವಾ, ಕಂಟೆಂಟ್ ಅಷ್ಟು ಚೆನ್ನಾಗಿತ್ತು. ಅಫ್ಕೋರ್ಸ್ ಕಮಲ್ ಹಾಸನ್ ಸರ್ ಇದ್ರು, ಬಟ್ ಆ ಟೈಮಲ್ಲಿ ಸಂಗೀತ ಶ್ರೀನಿವಾಸ್ ಸರ್ ಅಂತ ಡೈರೆಕ್ಷನ್. ಎಸ್ ನೋಡಿ ಅದೇ ಹೇಳೋದು, ನೀವು ಹೇಳಿದಾಗೆ ಕಂಟೆಂಟ್ ಅಷ್ಟಿದ್ರೆ ಸ್ಟ್ರಾಂಗ್ ಆಗಿ ಬೇಸ್ ಚೆನ್ನಾಗಿದ್ರೆ ಅದು ಎಲ್ಲದನ್ನು ಮೀರಿ ಕನೆಕ್ಟ್ ಆಗುತ್ತೆ. ನಿಜ. ಮೇಲಾಗಿ ಒಂದು ಸಿನಿಮಾ 2-3 ದಿನದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡೋಕೆ ಶುರು ಮಾಡಿದ್ಮೇಲೆ ಅದು 4ನೇ ದಿನ 5ನೇ ದಿನ ಚೆನ್ನಾಗಿ ಹೋಗೋದ್ರಲ್ಲಿ ಯಾವುದೇ ತರದ ಸಂಶಯಗಳಿರೋದಿಲ್ಲ. ಅದು ವೀಕ್ ಡೇಸ್ ಬಂದ್ರೆ ಒಂಚೂರು ಏನೋ ಡೌನ್ ಆಗ್ಬೋದು, ಜನರ ಕೆಲ್ಸಕ್ಕೆ ಹೋಗ್ತಾರೆ ಅದು ಇದು ಅಂತ ಇರುತ್ತೆ. ನಿಜ. ಬಟ್ ಮತ್ತೆ ವೀಕೆಂಡ್ಸ್ ಅಂತೂ ಬಂದೇ ಬರ್ತಾರೆ. ವೀಕೆಂಡ್ಸ್ ಬಂದೇ ಬರ್ತಾರೆ. ಜೈಗೆ ಸಿಕ್ಕಂತಹ ಜೈಕಾರದ ಬಗ್ಗೆ ಕಲಾವಿದನಾಗಿ ಮತ್ತೆ ರೂಪೇಶ್ ಅವರ ತುಂಬಾ ಆತ್ಮೀಯರಾಗಿ ಅವ್ರಂತಾರೆ, ಇಲ್ಲ ರಾಜ್ ಅಣ್ಣಗಿರುವಂತಹ ಆ ಒಂದು ಅಂದ್ರೆ ಆಲ್ರೆಡಿ ನೀವು ಬೇರೆ ತರ ಸಕ್ಸಸ್ ನೋಡಿದಂಥವ್ರು, ಹೆಜ್ಜೆ ಇಟ್ಟಂಥವ್ರು. ರೂಪೇಶ್ ಆ ದಾರಿಯಲ್ಲಿ ನಡೀತಿರುವಂಥ ವ್ಯಕ್ತಿ, ಆ ಗೌರವ ಮನಸ್ಸಲ್ಲಿ ಸದಾ ಇರುತ್ತೆ. ಈ ಎಮೋಷನಲ್ ಬಾಂಡಿಂಗ್ಗಳು ಹೇಗೆ ಚೇಂಜ್ ಆಗ್ತಾ ಇರ್ತವೆ ಈ ಸಕ್ಸಸ್ನ ನಂತರ ಎಲ್ರಿಗೂ? ರೂಪೇಶ್ ವ್ಯಕ್ತಿ ಹೇಗೆ ಅಂದರೆ ಅದೊಂದು ಬೇರೆ ಎಲಿಮೆಂಟ್ಸ್ ಇಂದ ಮಾಡಿದಂಥ ವ್ಯಕ್ತಿ ಅದು. ನಾನು ಇದುವರೆಗೂ ಆ ಥರ ವ್ಯಕ್ತಿ ನೋಡಲಿಲ್ಲ. ಒಂದು ಹಾರ್ಡ್ ವರ್ಕ್, ಆನೆಸ್ಟಿ, ಡೆಡಿಕೇಶನ್. ಸುನೀಲ್ ಅಣ್ಣ ಹೇಳ್ತಾರೆ, ಇಫ್ ಯು ಆರ್ ಆನೆಸ್ಟ್ ಇನ್ ವಾಟ್ ಯು ಡೂ ಯು ಕ್ಯಾನ್ ಬಿ ಫಿಯರ್ಲೆಸ್ ಅಂತ. ಅಂದ್ರೆ ಮಾಡೋ ಕೆಲಸದಲ್ಲಿ ನಮ್ಗೆ ಆನೆಸ್ಟಿ ಇದ್ರೆ ನಾವು ಯಾವುದಕ್ಕೂ ಭಯ ಪಡೋಕೆ ಅವಶ್ಯಕತೆ ಇಲ್ಲ. ಹೌದು. ಸೊ ರೂಪೇಶ್ ಇಂದ ಕಲಿಯುವಂಥದ್ದು ತುಂಬಾ ಇದೆ, ಆಸ್ ಅ ಡೈರೆಕ್ಟರ್, ಆಸ್ ಅನ್ ಆಕ್ಟರ್ ಅಂಡ್ ಆಸ್ ಅ ಪರ್ಸನ್. ಮುಖ್ಯವಾಗಿ ತುಂಬಾ ಒಳ್ಳೆ ಮನುಷ್ಯ. ಇನ್ನೊಂದು ಸಿನಿಮಾದಲ್ಲಿ ಕೆಲಸ ಕೊಡಬೇಕು ಅಂತ ಹೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬಿಕಾಸ್ ಯಾಕೆಂದ್ರೆ ನನಗೆ ರೂಪೇಶ್ ಯಾರು ಅಂತ ಗೊತ್ತಿರೋಕ್ಕಿಂತ ಮುಂಚೆನೆ, ಬಿಕಾಸ್ ಮಂಗಳೂರು ನಾನು ಬಿಟ್ಟಿದ್ದೀನಿ, ನನಗೆ ಒಂದು 18-19 ವಯಸ್ಸಲ್ಲೇ ಬಿಟ್ಟಿದ್ದೀನಿ ನಾನು. ಸೊ ಮಂಗಳೂರು ಟಚ್ ನನಗೆ ತುಂಬಾ ಕಮ್ಮಿ. ಮಂಗಳೂರವ್ರಿಗೆ ಗೊತ್ತಿಲ್ಲ ನಾನು ಮಂಗಳೂರವನು ಅಂತ, ಶೆಟ್ಟಿ ಅಂತ ಹೆಸರಿದ್ರು ಗೊತ್ತಿಲ್ಲ. ಮಂಗಳೂರಿಗೆ ಹೋದರೆ ನಾನು ಕನ್ನಡದವನು ಅಥವಾ ತೆಲುಗುವನು ಅಂತ ಹೇಳ್ತಾರೆ. ಕರ್ನಾಟಕ ಇಲ್ಲಿ ಬೆಂಗಳೂರಿಗೆ ಬಂದರೆ ನಾನು ನಾರ್ತಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ಇದೆ. ಸೊ ಐಡೆಂಟಿಟಿ ಕ್ರೈಸಿಸ್ ಅಲ್ಲಿ ಇದ್ದೀನಿ ನಾನು ಇವಾಗ. ನನಗೆ ಮಾತ್ರ ತುಂಬಾ ಬೇಜಾರ ಗೊತ್ತಾ ಈ ಬಾಲಿವುಡ್ ಅವ್ರ ಮೇಲೆ ಸಿಟ್ಟು, ಅದೇ ಸಿನಿಮಾ ಪ್ರೇಮಿಯಾಗಿ ಸಿಟ್ಟು ಬರುತ್ತೆ. ಯಾಕೆ ನಮ್ಮ ದೀಪಕ್ ಶೆಟ್ಟಿ ಅವ್ರನ್ನ ಹಾಕೋತಾ ಇಲ್ಲ ಅಂತ. ಬಟ್ ನೀವು ಅದನ್ನೆಲ್ಲವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಯೋಗ್ಯತೆಗಳು ಎಲ್ಲವೂ ಬಂದಾಗ ಆಗುತ್ತೆ ಸರ್, ಅದು ತುಂಬಾ ಒಳ್ಳೆ ವಿಷಯ. ಅದು ಎಸ್, ಮಂಗಳೂರು ಬಗ್ಗೆ ಹೇಳ್ತಿದ್ರಿ. ಸೊ ಅದೇ ರೂಪೇಶ್ ನನಗೆ ಮುಂಚೆಯಿಂದ ಪರಿಚಯ ಅಲ್ಲ, ಬಟ್ ಅವರ ಕನೆಕ್ಷನ್ಸ್, ಜನ ಅವ್ರ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಮಾತಾಡೋದೆಲ್ಲ ಇದೆ. ಸೊ ಎಲ್ಲರೂ ಹೇಳಿದ್ದು ಒಳ್ಳೆ ಹುಡುಗ ಬೆಳಿಬೇಕು, ಅವನು ಹಾರ್ಡ್ ವರ್ಕರ್ ಬೆಳಿಬೇಕು. ಬಿಗ್ ಬಾಸ್ ನೋಡಿಲ್ಲ ನಾನು ಅವರಿರುವಾಗ, ಬಟ್ ಎಲ್ಲರಿಂದ ಕೇಳ್ಪಟ್ಟಿದ್ದು ನಾನು ಒಳ್ಳೆ ವಿಷಯಗಳೇ. ಸೊ ಆಲ್ರೆಡಿ ನಾನು ಅವ್ರನ್ನ ಮೀಟ್ ಮಾಡಿದ್ರೆ ಲೈಕ್ ಮಾಡೋಕ್ಕೊಂದು ಇಷ್ಟಪಡೋಕ್ಕೆ ಶುರು ಮಾಡಿದ್ದೆ ನಾನು. ಪ್ಲಸ್ ನನ್ನ ಅಕ್ಕಂದ್ರೆ ಇಬ್ರು ಫ್ಯಾನ್ಸ್. ಸೂಪರ್. ನನ್ನ ವೈಫ್ ಕೂಡ ರೂಪೇಶ್ ಶೆಟ್ಟಿ ಫ್ಯಾನ್. ಅವ್ರು ಮಂಗಳೂರಲ್ಲೇ ಇರೋದು. ಸೊ ಅವರು ಕೂಡ ರೂಪೇಶ್ ಶೆಟ್ಟಿ ಫ್ಯಾನ್. ಅವ್ರು MC ಎಲ್ಲ ಮಾಡ್ತಾ ಇದ್ರು, ರೂಪೇಶ್ ಶೆಟ್ಟಿನ ಮೀಟ್ ಮಾಡಿದ್ದಾರೆ. ಸೊ ನನಗೆ ಆಲ್ರೆಡಿ ಅದಿತ್ತು. ಬಟ್ ಮೀಟ್ ಮಾಡಿದಾಗ ಅದು ಎಲ್ಲ ನಿಜ ಅನ್ನಿಸ್ತು. ಅದು ಅಲ್ವಾ, ಅದೆಲ್ಲ ಅಂದ್ರೆ ಹೇಳಿದ್ದೆಲ್ಲ ಕೇಳಿದ್ದೆಲ್ಲ ಓ ಹೌದಲ್ಲ ಅಂತ ನಂದು ಅದೇ ಥಾಟ್ಸ್ ಬಂತು ಅಲ್ವಾ. ಸೊ ಅದೇ ಇನ್ನು ಮುಂದೆ ಈ ಒಂದು ಸಕ್ಸಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಫುಲ್ ನಾನು. ಈ ಒಂದು ಕ್ಯಾರೆಕ್ಟರ್ ಅಂದರೆ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಬಟ್ ಪ್ಲಾನಿಂಗ್, ಡಿಸೈನಿಂಗ್ ಎಲ್ಲ ನಮ್ಮ ನಿರ್ದೇಶಕ ರೂಪೇಶ್ ಅವ್ರದ್ದೇ. ಪ್ಲಸ್ ಒಂದು ದೊಡ್ಡ ಸಕ್ಸಸ್ ಕಂಡಂತಹ ಸಿನಿಮಾದ ನಾನು ಒಂದು ಭಾಗಿಯಾಗಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ, ಸಂತೋಷ ಇದೆ ಅದು ಯಾವಾಗಲೂ. ಆಮೇಲೆ ಅವರಿಂದ ತುಂಬ ಒಳ್ಳೆಯ ವಿಷಯಗಳನ್ನು ಕಲ್ತಿದ್ದೀನಿ ನಾನು. ಅವರು ಅಂದರೆ ವೆರಿ ಡೌನ್ ಟು ಅರ್ತ್. ಅವರು ರಾಕ್ ಸ್ಟಾರ್ ಆದರೂ ಕೂಡ ಅದೇನು ತಲೆಗೆ ಹತ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ. ಇನ್ನೂ ಕೂಡ ಬದ್ದಿ ದಾರಿ ಜ್ಞಾಪಕ ಇಟ್ಕೊಂಡು, ಕಷ್ಟ ದಿನಗಳ ನೆನಪಿನಲ್ಲಿ ಇಟ್ಕೊಂಡು ಕೆಲಸ